ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಹಿತ ಕಾಪಾಡಿದ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ಯಾರಂಟಿ ಯೋಜನೆ ಆದ್ಯತೆಗೆ ಜನಬಾಧಿತ ಮರುತ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಹಿತ ಬಲಿ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ಯಾರಂಟಿ ಯೋಜನೆಗೆ ಆದ್ಯತೆ ಜನಬಾಧಿತ ಮರುತ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಸಿ ಎಸ್ಟಿಗಳ ಅಭಿವೃದ್ಧಿ ಮೀಸಲು ಇಟ್ಟ ಹಣ ನುಗ್ಗಿದ ಭ್ರಷ್ಟ ಸರ್ಕಾರಕ್ಕೆ, ರೈತರ ಹಿತ ಬಲಿ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಸಗೊಬ್ಬರ ಪೂರೈಸದ ಭ್ರಷ್ಟ ಸರ್ಕಾರಕ್ಕೆ, ರೈತ ಹಿತ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಕಾಪಾಡಿದ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಹಿತ ಕಾಪಾಡಿದ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರೈತರ ಹಿತ ಬಲಿ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ. ಕಳೆದ 2 ವರ್ಷಗಳಿಂದ ಸರ್ಕಾರ ನಡೆಸತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಮಾರು 2 ವರ್ಷಗಳಿಂದ ರೈತರ ಹಿತದೃಷ್ಟಿಯನ್ನು ಮರೆತು ರೈತರ ಕಷ್ಟದಲ್ಲಿ ಪಾಲ್ಗೊಳ್ಳದೆ ಈಗ ರೈತರಿಗೆ ರಸಗೊಬ್ಬರ ಯೂರಿಯನ್ನು ಕೊಡುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ. ಯಾಕೆಂದರೆ ಈಗಾಗಲೇ ಗೊಬ್ಬರಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಇರ್ಬೋದು, ದುಷ್ಟ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು 270 ರೂಪಾಯಿ ಚೀಲ ಯೂರಿಯಾ 400 ರೂಪಾಯಿ 450 ರೂಪಾಯಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಸರ್ಕಾರವು ಈ ಜನರ ರೈತರ ಹಿತದೃಷ್ಟಿಯಲ್ಲಿ ಅವರು ಕೆಲಸ ಮಾಡಲು ಆಗದೇ ಇರುವುದರಿಂದ ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಆದ ಕಾರಣ ಈ ಹಿಂದೆ ಕುಮಾರಸ್ವಾಮಿ ಆದವರು ರೈತರಿಗಾಗಿ 36,000 ಸಾಲ ಕೋಟಿ ಮನ್ನಾ ಮಾಡತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ರೈತರ ಹತ್ರ ಚೆಲ್ಲಾಟವನ್ನು ಆಡ್ತಾ ಇದೆ. ಮುಂದಿನ ದಿನದಲ್ಲಿ ಇದೇ ರೀತಿ ಚೆಲ್ಲಾಟ ಆಡಿದರೆ ರೈತರ ಹಿತದೃಷ್ಟಿಯನ್ನು ಕಾಪಾಡಲಿದ್ದರೆ ನಾವು ಉಗ್ರ ಹೋರಾಟವನ್ನು ಬಳ್ಳಾರಿ ಜಿಲ್ಲೆಯಿಂದ ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಮುಂದಿನ ದಿನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಂತ ಮೇ ತಿಂಗಳಲ್ಲೇ ಮಳೆ ಪ್ರಾರಂಭ ಆಯಿತು. ಮೇಯಿಂದನೂ ಬಿತ್ತನೆ ಕಾರ್ಯ ಆಯಿತು. ಜುಲೈ ತಿಂಗಳಲ್ಲಿ ಜಲಾಶಯ ಎಲ್ಲ ತುಂಬಿತು. ಜುಲೈನಲ್ಲೇ ನಮಗೆ ನೀರು ಕೊಟ್ಟರು. 1 ತಿಂಗಳು ಮೇಲಾಯಿತು. ಇವತ್ತು ನಾಟಿ ಪ್ರಾರಂಭ ಆಗಿ ಬಿತ್ತನೆ ಕಾರ್ಯ ಕೆಲಸ. ಇವತ್ತಿಗೂ ನಮಗೆ ರಸಗೊಬ್ಬರ ಇಲ್ಲ ಅಂತಂದರೆ ನಾವೇನು ಪುಕ್ಕಟಾಗಿ ಯಾರನ್ನ ಭಿಕ್ಷೆ ಬೇಡ್ತಾ ಇಲ್ಲ, ಹಣ ಕೊಟ್ಟು ಗೊಬ್ಬರ ತಗೊಳ್ತಾ ಇದ್ದೀವಿ. ಆದರೆ ಇವತ್ತಿಗೂ ಇಲ್ಲ. ಸರ್ಕಾರ ರೈತರ ಕಡೆ ಗಮನನೇ ಇಲ್ಲ. ಸುಮ್ಮನೆ ಅಷ್ಟು ಬಂದಿದೆ, ಆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾರೆ. ಕೂಡಲೇ ಹೇಳ್ರಿ, ಲೆಟರ್ಗಳು ಕೊಡ್ರಿ, ಪ್ರತಿಭಟನೆ ಮಾಡ್ರಿ. ತಾವು ಯಾಕೆ ಗೊಬ್ಬರ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. 6 ಲಕ್ಷ ಟನ್ ಮೇಲ್ ಕೊಟ್ಟಿದ್ದೀವಿ ಅಂತಂದು ಇವರು ಈ ಅಧಿಕಾರಿಗಳಂತೂ ನಿರ್ಲಕ್ಷ್ಯ. ಅಧಿಕಾರಿಗಳು ಇಂಥ ನಿರ್ಲಕ್ಷ್ಯತನ ಅಂತಂದ್ರೆ ಇಲ್ಲಿದ್ದಾರೆ JDA ಮತ್ತು ADAಗಳು ಏನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಸಮಯ ತಪ್ಪಿ ನಾವೇನಾದರೂ ವ್ಯವಸಾಯ ಮಾಡಿದರೆ ರೈತ ಉತ್ತಾರೆ. ಬರೇ ರೈತ ತನಗಾಗಿ ಯಾರು ಮಾಡ್ತಾ ಇಲ್ಲ, ದೇಶಕ್ಕೆ ಅನ್ನ ಮತ್ತು ಉದ್ಯೋಗ ಕೊಡಲಿಕ್ಕೆ ರೈತ ವ್ಯವಸಾಯ ಮಾಡಿದ್ದಾರೆ. 3 ತಿಂಗಳಾಯ್ತು ಮಳೆ ಪ್ರಾರಂಭ ಆಗಿ. 3 ತಿಂಗಳಿಂದ ಸುಮ್ಮನೆ ಗೂಬೆ ಕೊಡಿಸ್ತಾರೆ. ರೈತನ ನಾವು ಇರ್ತ ಕಾಪಾಡ್ತೀವಿ, ರೈತರ ಪರವಾಗಿ ನಿಲ್ತಾ ಇದ್ದೀವಿ, ನಾವು ಸಾಲ ಮನ್ನಾ ಮಾಡ್ತಾ ಇದ್ದೀವಿ. ಎಲ್ಲಿದ್ದಾರೆ? 26,000 ಕೋಟಿ ಕೇವಲ 14 ತಿಂಗಳ ಅಧಿಕಾರ ಮಾಡಿದಾಗ ಕುಮಾರಸ್ವಾಮಿ ಅವರು 14,000 ಕೋಟಿ ಹಣ ಸಾಲ ಮನ್ನಾ ಮಾಡಿದ್ರು. ಇವರು 200 ಕೋಟಿ ಹೇಳ್ತಾ ಇದ್ದಾರೆ. ಅದು ಇವತ್ತಿನವರೆಗೂ ಜಮಾ ಆಗಿಲ್ಲ, ಯಾರಿಗೂ ಜಮಾ ಆಗಿಲ್ಲ. ಗೊಬ್ಬರನೂ ಇಲ್ಲ. ಆಮೇಲೆ ಸಾಲದ ನೀತಿ ಅಂತೂ ಸರಿಯಾಗಿಲ್ಲ. ನಮಗೆ ಲಕ್ಷ ರೂಪಾಯಿ ಬೇಕಾದಾಗ 20-30 ಸಾವಿರ ಕೊಡಬೇಕಾದಾಗ ಬ್ಯಾಂಕ್ ನೀತಿ. ಸರ್ಕಾರ ಏನ್ ಮಾಡ್ತಾ ಇದೆ? ದೇಶಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಈಗಾಗಲೇ ಕ್ಷೀಣಿಸ್ತಾ ಇದೆ ವ್ಯವಸಾಯ, ಕೃಷಿ ಭೂಮಿ ಕಡಿಮೆ. ಇಂದು ನಾವು ರೈತ ಪರ ಹೋರಾಟ ಮಾಡಿದ್ದೇವೆ. ನಮ್ಮ ಜಿಲ್ಲಾ ರಾಜ್ಯಾದ್ಯಂತ ಕುಮಾರಣ್ಣನವರ ಆದೇಶದ ಮೇಲೆ ನಾವು ಇವತ್ತು ಹೋರಾಟವನ್ನು ಮಾಡಿರ್ತೇವೆ. ರೈತರಿಗೆ ಅನ್ಯಾಯ ಆಗ್ತಿರೋದು ಮೇಲಿನ ಸರ್ಕಾರ ಕಾಣ್ತಾ ಇಲ್ಲ.
ಯಾಕಂದ್ರೆ ರೈತನೇ ನಮ್ಮ ಜೀವ ಅಂತ ಹೇಳ್ತಾರೆ. ರೈತನಿಂದನೇ ನಾವು ಬದುಕ್ತೀವಿ, ರೈತ ಇಲ್ಲದೆ ನಾವಿಲ್ಲ. ಇಂದು ರೈತರಿಗೆ ಏನು ಸರಿಯಾದ ಸಮಯಕ್ಕೆ ಏನೇ ಸಾಮಗ್ರಿಗಳು ಮೆಡಿಸಿನ್ ಇದಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ನೀರಿನ ವ್ಯವಸ್ಥೆ ಏನೇ ಆಗಿರ್ಬೋದು ಸರಿಯಾಗಿ ಬರಲಿಲ್ಲ ಕಾರಣದಿಂದ ಕೆಲವರು ಹೊಲಗಳನ್ನು ಮಾರಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗ್ತಾರೆ. ಬಹಳಷ್ಟು ಜನ ರೈತ ಕೆಲಸ ಬಿಟ್ಕೊಂಡು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದಾರೆ. ಇಂಥವೆಲ್ಲ ಆಗಿ ರೈತರೇ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತೀನಿ. ಭೂಮಿಯಲ್ಲಿ ರೈತ ಬೆಳೆ ಮಾಡೋದೆಲ್ಲ ನಿಂತೋಗುತ್ತೆ. ಯಾಕಂದ್ರೆ ಪ್ರತಿ ಕಡೆನೂ ಗೊಬ್ಬರ ಸಪ್ಲೈ ಮಾಡಬೇಕು. ಸರಿಯಾಗಿ ಅವ್ರಿಗೆ ಸರಿಯಾದ ಸಮಯಕ್ಕೆ ಅವ್ರು ಗೊಬ್ಬರ ಸಪ್ಲೈ ಮಾಡಿದ್ರೆ ಅದರಿಂದ ಅವ್ರು ಬೆಳೆ ಮಾಡ್ತಾರೆ. ಅದರಿಂದ ನಮ್ಮ ಪ್ರತಿಯೊಬ್ಬರು ಬಂದ್ರೆ ಪ್ರತಿಯೊಬ್ಬರು ತಿಂತಿರೋದು ಇವತ್ತು ಒಂದು ತುತ್ತು ಅನ್ನ ತಿಂದ ನಾವು ಬದುಕ್ತಾ ಇರೋದು ಇವತ್ತು. ಅದೇ ಇಲ್ದಿದ್ಮೇಲೆ ನೆಕ್ಸ್ಟ್ ಹೆಂಗೆ ಜನರೇಷನ್ ಹೆಂಗೆ ಮುಂದೆ? ಹಾಗಾಗಿ ದಯವಿಟ್ಟು ಇವತ್ತಿನ ದಿನ ಏನು ನಾವು ಹೋರಾಟ ಸಣ್ಣದಾಗೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಸರಿಯಾಗಿ ರೈತರಿಗೆ ಬೇಕಾಗುತ್ತದೆಲ್ಲ ನಾವು ಮಾಡಲಿನ ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಇದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ನಮಸ್ತೆ.